ದರ್ಶನ್ ಪುತ್ರ ಕಾರು ಅಪಘಾತ ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಸುದ್ದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇತ್ತು. ದರ್ಶನ್ ಪುತ್ರ ವಿನೀಶ್ ಕಾರು ಅಪಘಾತ ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಮಗ ಅಪಘಾತ ಮಾಡಿದ್ದಾನೆ ಅನ್ನೋದು ಸುಳ್ಳು ಸುದ್ದಿ. ಸದ್ಯ ಹರಿದಾಡ್ತಾ ಇರುವಂತಹ ವಿಚಾರ ಇದೆಯಲ್ಲ, ಅದು ಸತ್ಯಕ್ಕೆ ದೂರವಾದದ್ದು. ಪ್ರಕರಣ ಸಂಬಂಧ ವಿಜಯಲಕ್ಷ್ಮಿ ದರ್ಶನ್ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿನೀಶ್ಗೆ ಅಪಘಾತ ಆಗಿ ಆಸ್ಪತ್ರೆ ಸೇರಿದ್ದಾರೆ ಅಂತ ಹರಡಿರುವ ಸುಳ್ಳು ಸುದ್ದಿ ಇದು. ವಿನೀಶ್ ಸುರಕ್ಷಿತವಾಗಿದ್ದಾರೆ. ಘಟನೆ ನಡೆಯುವ ವೇಳೆ ವಿನೀಶ್ ವಾಹನವನ್ನ ಚಲಾಯಿಸಿಲ್ಲ. ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಇಂತಹ ಸಣ್ಣ ಪುಟ್ಟ ಅವಘಡಗಳು ಸರ್ವೇ ಸಾಮಾನ್ಯ. ಅವಘಡ ನಡೆದ ಬಳಿಕ ಬೈಕ್ ಸವಾರನ ಸಹಾಯಕ್ಕೆ ವಿನೀಶ್ ಮುಂದಾಗಿದ್ದಾನೆ. ಇದೇ ತುಣುಕು ಇದೀಗ ಅಪಾರ್ಥಕ್ಕೆ ಕಾರಣ ಆಗಿದೆ. ನಮ್ಮ ಕುಟುಂಬ ಸದ್ಯಕ್ಕೆ ಕಠಿಣವಾದ ಸಮಯದಲ್ಲಿ ಹಾದು ಹೋಗ್ತಿದೆ. ಇಂಥ ಸಮಯದಲ್ಲಿ ಇಂತಹ ಸುದ್ದಿಗಳನ್ನು ಹಬ್ಬಿಸಿ ನಮ್ಮ ನೋವನ್ನು ಮತ್ತಷ್ಟು ಹೆಚ್ಚಿಸಬೇಡಿ ಅನ್ನುವ ಸ್ಪಷ್ಟನೆಯನ್ನ ವಿಜಯಲಕ್ಷ್ಮಿ ಈಗ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜೋರಾಗಿ ಸೌಂಡ್ ಮಾಡ್ತಾ ಇತ್ತು ಈ ಒಂದು ವಿಚಾರ. ಇದೀಗ ವಿಜಯಲಕ್ಷ್ಮಿ ಕೊಟ್ಟಂತಹ ಸ್ಪಷ್ಟನೆ ಜೊತೆಗೆ ಆಗಿರೋದೇನು? ನವಿತಾ, ಈ ಒಂದು ಅಂದ್ರೆ ನಟ ಮತ್ತು ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ ಪುತ್ರ ವಿನೀಶ್ ಅವರು ಅಪಘಾತ ಮಾಡಿ ಆಸ್ಪತ್ರೆ ದಾಖಲಾಗಿದ್ದಾರೆ ಅನ್ನುವಂಥ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಇದರಿಂದ ಮತ್ತಷ್ಟು ಅಂದ್ರೆ ದರ್ಶನ್ಗೆ ಡ್ಯಾಮೇಜ್ ಆಗುವಂತ ಕೆಲಸ ಆಗಿತ್ತು. ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರ ವಿಜಯಲಕ್ಷ್ಮಿ ದರ್ಶನ್ ಅವರು ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಈ ಒಂದು ಘಟನೆ ವಿನೀಶ್ನಿಂದ ಆಗಿಲ್ಲ, ಒಂದು ಮೈನರ್ ಆಗಿರುವಂತ ಆಕ್ಸಿಡೆಂಟ್ ಆಗಿರೋದು ನಿಜ. ಆದರೆ ಆ ಸಂದರ್ಭದಲ್ಲಿ ಕಾರನ್ನ ವಿನೀಶ್ ಚಲಾಯಿಸ್ತಿರ್ಲಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಇಂಥ ಸಣ್ಣ ಪುಟ್ಟ ಅವಘಡಗಳು ಸರ್ವೇ ಸಾಮಾನ್ಯ. ಘಟನೆ ನಡೆದಂತ ಸಂದರ್ಭದಲ್ಲಿ ಬೈಕ್ ಸವಾರನಿಗೆ ಏನೋ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಸೊ ಆ ಬೈಕ್ ಸವಾರನಿಗೆ ಸಹಾಯ ಮಾಡೋದಕ್ಕೆ ಕಾರ್ನಿಂದ ಹೊರಗಡೆ ಇಳಿದು ಆ ಬೈಕ್ ಸವಾರನ ಹತ್ರಕ್ಕೆ ವಿನೀಶ್ ಹೋಗಿದ್ದಾನೆ. ಅಂದ್ರೆ ಸಹಾಯ ಮಾಡಕ್ ಹೋಗಿದ್ದಾನೆ ವಿನ ಆತ ಯಾವುದೇ ರೀತಿಯಾಗಿರುವಂತಹ ಅವಘಡ ಮಾಡಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಮುಖ್ಯವಾಗಿ ಈಗ ನಮ್ಮ ಕುಟುಂಬ ಅಂದ್ರೆ ನಟ ದರ್ಶನ್ ಅವರ ಕುಟುಂಬ ಒಂದು ಕಠಿಣವಾಗಿರುವಂತ ಲೈಫ್ ನ ಫೇಸ್ ಮಾಡ್ತಾ ಇದೆ. ಸೊ ಇಂಥ ಸಮಯದಲ್ಲಿ ಇಂಥ ಸುಳ್ಳು ಸುದ್ದಿಗಳನ್ನ ಹರಡಿಸಿ ನಮ್ಮ ನೋವನ್ನ ಮತ್ತಷ್ಟು ಹೆಚ್ಚಿಸಬೇಡಿ ಅನ್ನುವಂತ ಒಂದು ಮನವಿಯನ್ನ ಈ ಮೂಲಕವಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮಾಡಿರುವಂತದ್ದು. ನವಿತಾ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ.